ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಏನಿಲ್ಲ, ಇವತ್ತು ನಂದು ಫುಲ್ ಅಕೌಂಟ್ ಅಪ್ಡೇಟ್ ಕೊಡೋಣ ಅನ್ಕೊಂಡೆ. ಎವ್ರಿ ಟೈಮ್ ಮಾಡ್ತೀನಲ್ಲ ಮಂತ್ ಎಂಡ್ ರಿಪೋರ್ಟ್ಸ್, ಮಂತ್ ಎಂಡ್ ಹತ್ರ ಮಾಡೋಕ್ಕಾಗೋಲ್ತ, ಟೈಮ್ ಯಾವಾಗ ಸಿಗ್ತೈತೆ ಅವಾಗ ಅಪ್ಡೇಟ್ ಮಾಡತ್ತೀನಿ. ಇವತ್ತು ಜುಲೈ ಎಂಡಿಂಗ್ ಬರತ್ತೈತಿ, ಸೊ ಒಂದು ಸಲ ಅಪ್ಡೇಟ್ ಮಾಡೋಣ ಅನ್ನಿಸ್ತು. ಓವರ್ ಪ್ರೋಗ್ರೆಸ್ ಭಾಳ ಚಲೋ ಐತಿ ನನ್ನ ಅಕೌಂಟ್ಸ್ದು, ಥ್ಯಾಂಕ್ಸ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಫುಲ್ ಬುಲ್ಲಿಶ್ ಮೂಮೆಂಟಮ್ ಒಳಗೆ ಹೊಂಟೈತಿ. ಪ್ಲಸ್ ನಾನು ಒಂದು 50,000 ರೂಪೀಸ್ ಸೇವ್ ಮಾಡಿದ್ದೆ. ಅನ್ಫಾರ್ಚುನೇಟ್ಲಿ ಲಾಸ್ಟ್ 3 ಮಂತ್ಸ್ಲಿಂದ ₹1 ಸೇವ್ ಮಾಡೋಕ್ಕಾಗಲ್ದು ಡ್ಯೂ ಟು ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್. ಬಟ್ ಎಸ್, ಐ ಥಿಂಕ್ ಸೊ ಐ ಆಮ್ ಹ್ಯಾಪಿ ವಿತ್ ಮೈ ಪ್ರೋಗ್ರೆಸ್ಸು. ಒಂದು ಹಂತಕ್ಕಂತರೂ ನಾ ಡಿಮ್ಯಾಟ್ ಅಕೌಂಟ್ಸ್ ಒಳಗೆ ಇದ್ದಿದ್ದು ದುಡ್ಡಂತರೂ ಹೊರಗೆ ತೆಗಿವಲ್ಲಿ, ವಿಚ್ ಇಸ್ ವೆರಿ ಗುಡ್. ಅದನ್ನು ಫ್ಯೂಚರ್ ಒಳಗೆ ತೆಗಿಯಂಗೂ ಇಲ್ಲ. ₹1 ಕೋಟಿ ಆದಾಗ ಹೊರಗೆ ತೆಗಿತೀನಿ. ಎರಡು ತುರ್ದು ಸೇರಿ ಎಲ್ಲಿಗೈತಿ ಸ್ಟೇಟಸ್ ತೋರಿಸ್ತೀನಿ ಬರ್ರಿ. ಈಗ ಫಸ್ಟ್ ಝೀರೋದ ಅಕೌಂಟ್ ಅಲ್ಲ, ಎಸ್ ನೋಡ್ರಿ, ಹಾಂ ಇಲ್ಲ ಐತೆ ನೋಡಿರಿ. ₹53,700 ಐತಿ ಈಗ ಆ್ಯಸ್ ಆನ್ ಟುಡೇ. ಕರೆಂಟ್ ಸ್ಟೇಟಸ್ ಬಂದು ₹51,224. ಲಾಸ್ ಒಳಗೈತಿ 4%, 4.6%. ಓಕೆ, ಮಾರ್ಕೆಟ್ ಬೇರಿಶ್ ಮೂಮೆಂಟ್ ಒಳಗೈತಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ಒಂದು ಅಡ್ವಾಂಟೇಜ್ ಏನಂದ್ರೆ ಏನೇನು ಸ್ಟಾಕ್ಸ್ ತೊಗೊಳತ್ತೀನೆಲ್ಲ ರೊಟೇಟ್ ಆಗತ್ತೆ. 3 ಮಂತ್ಸ್ ಆಗತ್ತೈತಿ ರೊಟೇಟ್ ಆಗೋಕೆ. ಬಟ್ ಓಕೆ, ನನ್ನ ಕಡೆ ಆ್ಯಾವ್ರೇಜ್ ಮಾಡೋಕ್ಕೆ ದುಡ್ಡಿಲ್ಲ. ಆ್ಯಾವ್ರೇಜ್ ಮಾಡೋಕ್ಕೆ ದುಡ್ಡಿದ್ದಿದ್ರೆ ಭಾಳ ಫಾಸ್ಟ್ ಆಕೈತೇನೋ, ಗೊತ್ತಾಗಂಗಿಲ್ಲ. ಅದು ದುಡ್ಡು ಬಂದಾಗ ಗೊತ್ತಾಕೈತಿ. ದುಡ್ಡು ಅರೇಂಜ್ ಮಾಡೋಕ್ಕೆ ಭಾಳ ಟ್ರೈ ಮಾಡತ್ತೀನಿ, ಆಗೋಲ್ತು. ಐ ಬಿಲೀವ್ ಇನ್ ಅನದರ್ 3 to 4 months ಐಲ್ ಬಿ ಅರೇಂಜಿಂಗ್ ಅಟ್ ಲೀಸ್ಟ್ ₹1.5 lakh ಫಾರ್ ದ ಮಾರ್ಕೆಟ್ ಇಟ್ ಸೆಲ್ಫ್. ದುಡ್ಡು ಸೇವಿಂಗ್ ಮಾಡೋಕ್ಕೆ ಚಾಲೂ ಮಾಡ್ತೀನಿ ಈಗ. ಮತ್ತು ಹೇಳಿದೆ ಸಮ್ ಸ್ಟಾಕ್ಸ್, ಓಕೆ, ಯುನೈಟೆಡ್ ಸ್ಪಿರಿಟ್ಸ್, TCS, ಟಾಟಾ ಮೋಟರ್ಸ್, ಸನ್ ಫಾರ್ಮಾ ಎಲ್ಲ ಮೈನಸ್ ಒಳಗೆ ಅದಾವೆ. ಬಟ್ ಓಕೆ, ಏನು ಇಶ್ಯೂ ಇಲ್ಲ. ಆಕ್ಸಿಸ್ ಬ್ಯಾಂಕ್ ನಿನ್ನೆ ತೊಗೊಂಡಿನಿ, ನೋಡೋಣ ಏನಾಕೈತಂತೆ. ಫುಲ್ ಫಾಲ್ ಆಗಿತ್ತು. ಸೊ ನಾನು ಸ್ಟ್ರಾಟಜಿ ಒಳಗೆ ಬಂದಿದ್ದಕ್ಕೆ ನಿನ್ನೆ ತೊಗೊಂಡೆ. ₹5,513 ಇನ್ವೆಸ್ಟ್ಮೆಂಟ್ ಮಾಡೀನಿ. ಏನು ರಿಟರ್ನ್ ಕೊಡ್ತೀನಿ ನಾನು. ಕೋಲ್ಗೇಟ್ ಪಾಮಲ್ಲಿ ಭಾಳ ಹೊಡೆತ ಕೊಟ್ಬಿಟ್ಟೆ. ನನ್ನ ಮಿಸ್ಟೇಕ್ ಅದ, ನಾ ಕರೆಕ್ಟ್ ಸ್ಕ್ಯಾನ್ ಮಾಡಲಿಲ್ಲ ಅದನ್ನು. ಸ್ಟಾಕ್ ಭಾಳ ಬೇರಿಶ್ ಮೂಮೆಂಟ್ ಒಳಗೈತಿ. ದುಡ್ಡಿದ್ದಾಗ ಅಷ್ಟು ಮಾಡ್ಬೇಕಂತ ಹೋಗ್ಬೇಕು, ಇಲ್ಲಾಂದರೆ ಬುಲ್ಲಿಶ್ ಒಳ್ಳೆ ಸ್ಟಾಕ್ಸ್ ಯಾವುದು ಅದ್ರೊಳಗೆ ಅಪ್ಡೇಟ್ ಮಾಡ್ಕೊತ ಹೋಗ್ಬೇಕು. ಬಟ್ ನೋ ಇಶ್ಯೂಸ್. ಟಾಪ್ 100 ಸ್ಟಾಕ್ಸ್ ಒಳಗೈತಿ. 90% ರೂಲ್ಸ್ ಫಾಲೋ ಆಗೈತಿ ಇದ್ರೊಳಗೆ. ಒಂದು ಕಡೆ ನಾದರಾಯಣ ಕೆಳಗಡೆ ಬ್ಯಾಂಟಿಗೆ ಟಚ್ ಆಗಿದ್ದಿಲ್ಲ, ಆವಾಗ ಪರ್ಚೇಸ್ ಮಾಡೀನಿ. ಬಟ್ ಓಕೆ, ಫೈನ್, ಐ ಆಮ್ ಹ್ಯಾಪಿ ವಿತ್ ದಿಸ್ ಆಲ್ಸೋ. ಎಷ್ಟು ದಿವ್ಸ ಲಾಸ್ ಇರ್ತೈತಿರಲಿ, ನೋ ಇಶ್ಯೂಸ್. ಸೊ ಓವರಾಲ್ ₹53,700 ಇನ್ವೆಸ್ಟೆಡ್. ನಾ ಇನ್ವೆಸ್ಟೆಡ್ ಅಮೌಂಟ ಹಿಡ್ತೀನಿ, ಅದಕ್ಕಂದ್ರೆ ನಾನು ಲಾಸ್ ಒಳಗೆ ಎಕ್ಸಿಟ್ ಆಗಂಗಿಲ್ಲ. ನಿಮ್ಗೆ ಗೊತ್ತೈತಿ ನನ್ನ ಸ್ಟ್ರಾಟಜಿ. ಪ್ಲಸ್ ಒಂದು ₹700 ಚಿಲ್ಲರ್ ನನ್ನ ಕ್ಯಾಶ್ ಬ್ಯಾಲೆನ್ಸ್ ಒಳಗೈತಿ. ಆ ಥರದ್ದು ಓವರಾಲ್ ತೋರಿಸ್ಬಿಡ್ತೀನಿ ತಡ್ರಿಪ್ಪ. ಓಕೆ, ಇದು ಎಕ್ಸೆಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ನನ್ನ ಸ್ಟೆಪ್ ಲಿಸ್ಟ್ದು ಹೇಳ್ಬಿಡ್ತೀನಿ. ಹೋದ ತಿಂಗಳು 106 ಈಗ 107 ಜಂಪ್ ಆಗೀನಿ. 54,699 ಐತಿ ನನ್ನ ಕಡೆ ಈಗ. ಅಷ್ಟು ಅಚೀವ್ ಮಾಡೀನಿ. ಬಟ್ 1 ಮಂತ್ ಒಳಗೆ ಬರೀ ಒಂದು ಸ್ಟೆಪ್ ಜಂಪ್ ಆಗೈತಿ. ಇದೇ ಭಾಳ ಬೇಜಾರಾಗೈತೆ ಆ್ಯಕ್ಚುಲಿ. ನಾ ಅಟ್ಲೀಸ್ಟ್ 1ನೇ ವರ್ಷ ಒಳಗೆ ಅಟ್ಲೀಸ್ಟ್ 10 ಸ್ಟೆಪ್ಪರ ಜಂಪ್ ಮಾಡ್ಕೊಂಡು ಹೋಗ್ಬೇಕನ್ನೋದು ಭಾಳ ಇತ್ತು. ಬಟ್ ಇದು ಪ್ರಾಫಿಟ್ ಒಳಗಂತೂ ನಂಗೆ ತೆಗಿಯೋಕ್ಕಾಗಂಗಿಲ್ಲ. ಅದು ಗೊತ್ತಿದ್ದಿದ್ದೆ ಎಲ್ಲರಿಗೂ. ಸೊ ನನಗೆ ಆ್ಯಕ್ಚುಲಿ ದುಡ್ಡು ಜಮಾ ಮಾಡಿ ಇದು ಜಂಪ್ ಮಾಡ್ಕೊಂತ ಹೋಗ್ಬೇಕಂತಿದ್ದೆ ಸ್ಟೆಪ್ಸ್ ಒಳಗೆ. ಬಟ್ ಎಸ್, ನಾ 1.5 lakhs ಅಟ್ ಎನಿ ಕಂಡೀಷನ್ ಬಂದು ಜಮಾ ಮಾಡ್ತೀನಿ. ಸೊ 1.5 lakhs ಅಂದ್ರೆ ಇಲ್ಲಿ 150 ಸ್ಟೆಪ್ಪರ ಈ ವರ್ಷ ಹೋಗ್ಬೋದು ನನ್ನ ಕಾನ್ಫಿಡೆನ್ಸ್. ನನಗೆ 150 ಸ್ಟೆಪ್ಸ್ ಏನಾರ ಅಚೀವ್ ಮಾಡಿದರೆ ಇರೋದು 337 ಸ್ಟೆಪ್ಸ್. ಆ್ಯಕ್ಚುಲಿ 337 ಸ್ಟೆಪ್ 150 ಸ್ಟೆಪ್ಸ್ ಅಚೀವ್ ಮಾಡಿದರೆ ಎಷ್ಟು 150 27 150 67 177 ಸ್ಟೆಪ್ಸ್ ಉಳಿತಾವೆ. ಆಮೇಲೆ 1 crore ಅಚೀವ್ ಮಾಡೋಕ್ಕೆ. ಐ ಹೋಪ್ ಟು ಅಚೀವ್ ದ್ಯಾಟ್ ವೆರಿ ಫಾಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ ಫ್ಯಾಮ್ಲಿ ಕಮಿಟ್ಮೆಂಟ್ಸ್ ಇರೋದ್ರಲ್ಲಿಂತ ಮಾಡೋಕ್ಕಾಗಲ್ದು. ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ಏನಂತಾರೆ ಇದು ಹೆಂಗೆ ಹೇಳಿ ನಾನು, ಒಂದು ಸಲ ನೀರಾಗ ಸಮುದ್ರವಾಗಿ ಇಳಿದು ಕೂಡ ಅದ್ರೊಳಗೆ ಎಷ್ಟು ಕಷ್ಟ ಐತಿ, ಈಜುದು ಸ್ವಿಮ್ಮಿಂಗ್ ಮಾಡೋದು ಎಷ್ಟು ಕಷ್ಟ ಆಯ್ತು ಅನ್ನೋದು ಗೊತ್ತಾಕೈತಿ. ಅಲ್ಲಿ ಮಟ್ಟ ಗೊತ್ತಾಗಂಗಿಲ್ಲ. ಬರ್ತೈತೆ ಅಂದರು. ಈಗ ನಾ ಈಜಾಕತ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಶ್ಯೂಸ್ ಅಂತೂ ಭಾಳ ಬರತ್ತಾವೆ. ಆಮೇಲೆ ಇನ್ನೊಂದು ಮಿಸ್ಟೇಕ್ ಕಂಡು ಹಿಡ್ದೇನ, ಭಾಳ ಇಂಪಾರ್ಟೆಂಟ್ ಮಿಸ್ಟೇಕ್ ಇದೆ.
ನಾವು ಯೂಟ್ಯೂಬ್ಲಿಂತ್ರ ಈಗ ನಿಮಗೂ ಇದು ಒಂದು ನಾಲೆಜ್ ಅನ್ಕೋರಿ ಇದು. ನಾವು ಯಾವಾಗಲೂ ಬೇರೆದವ್ರದ್ದು ಸ್ಟೆಪ್ಸ ಫಾಲೋ ಮಾಡ್ತೀವಿ, ನಮ್ದಾದ ಓನ್ ಸ್ಟೆಪ್ಸ್ ನಾವು ಮಾಡ್ಕೊಳಂಗಿಲ್ಲ. ಇದಿಲ್ಲಿ ಬಂತಂದ್ರೆ ಹಿಂಗೆ ಆಕೈತಿ, ಇದಿಲ್ಲಿ ಹಿಂಗೆ ಬಂತಂದ್ರೆ ಹಿಂಗೆ ಆಕೈತಿ, ಅವ ಏನು ಹೇಳಿರ್ತಾನೆ ಅದನ್ನು ಫಾಲೋ ಮಾಡ್ಕೊತ ಹೋಗ್ತೀವಿ. ನಾವೇನು ಬ್ಯಾಕ್ ಟೆಸ್ಟ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಸೊ ಅದು ಭಾಳ ಬಿಗ್ ಟೈಮ್ ಮಿಸ್ಟೇಕ್ ಅಂತೀನಿ. ನಾವು ಬೇರೆದವ್ರನ್ನ ಫಾಲೋನ ಮಾಡ್ಕೋಬಾರ್ದು. ಸ್ಟಾಕ್ ಮಾರ್ಕೆಟ್ ಒಳಗೆ ನೀವು ಎಷ್ಟು ನಾಲೆಜ್ ತೊಗೊಂತೀರಿ ತೋರಿ, ಬಟ್ ನಿಮ್ಮದು ಓನ್ ಸೆಟಪ್ ಮಾಡ್ಕೋರಿ. ಆಜು ಬಾಜು ಯಾವ ಹೇಳತ್ತಾನೆ ಏನೂ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮದು ಓನ್ ಸೆಟಪ್ ಮಾಡ್ಕೊರಿ. ನಿಮ್ಮದು ಓನ್ ಸೆಟಪ್ ಮೇಲೆ ನೀವು ಫಾಲೋ ಮಾಡ್ಕೊತ ಹೋಗ್ರಿ, ನೀವು ಸಕ್ಸಸ್ಫುಲ್ ಆಕ್ಯಾರ. ಓಕೆ, ಯಾಕಂದ್ರೆ ನಿಮ್ದು ಶಕ್ತಿ ಏನಿರ್ತೈತೆ ನಿಮ್ಗೆ ಗೊತ್ತಿರ್ತೈತಿ, ಅವ್ನು ಆಪೋಸಿಟ್ ಪರ್ಸನ್ದು ಏನಿರ್ತೈತೆ ಅವ್ನಿಗೆ ಗೊತ್ತಿರ್ತೈತಿ. ನಾನು ಯೂಟ್ಯೂಬ್ ಒಳಗೆ ಭಾಳಷ್ಟು ಜನನ ಫಾಲೋ ಮಾಡ್ತೀನಿ, ಯೂಟ್ಯೂಬರ್ಸ್ನ. ಅವ್ರದ್ದು ಒಂದು ಹೊಸ ಸ್ಟ್ರಾಟಜಿ ಹೆಂಗೆ ಹೇಳ್ಕೊಡ್ತಾರೆ ಹಂಗೆ ಫಾಲೋ ಮಾಡಾಕತ್ತಿದ್ದೆ. ಬಟ್ ನೋ ನಾ ಈಗೇನು ಮಾಡಾಕತ್ತೀನಿ ಅಂದ್ರೆ, ನಂದು ಹೇಳಿದ್ನಲ್ಲ ನಾದರಾಯಣ RSI ಅದ್ರ ಕೂಡ ಇನ್ನೂ ಏನಾರ ಪ್ರೈಸ್ ಆ್ಯಕ್ಷನ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ಅದ್ರ ಮೇಲೆ ನಾನು ತೊಗೊಳತ್ತೀನಿ. ನನಗೆ ಭಾಳ ಹೆಲ್ಪ್ ಆಗತ್ತೈತಿ. ಬಟ್ ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು 200 to 300 ಟ್ರೇಡ್ಸ್ ತೊಗೋಬೇಕು ಮನುಷ್ಯ ಒಂದು ಸೆಟಪ್ ಮೇಲೆ. ರಿಯಲ್ ಮನಿ, ನಾಟ್ ಈಗ ಮೊನ್ನೆ ನಾ ಫ್ರಂಟ್ ಪೇಜ್ ಹಾಕಿದೆ, ಫ್ರಂಟ್ ಪೇಜ್ ಒಳಗೆ ನಾ ಒಂದು 300-400 ಟ್ರೇಡ್ಸ್ ಮಾಡಿಬಿಟ್ಟಿನಿ, ನಾ ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟಿನಿ. ನೀವು ರಿಯಲ್ ಮನಿಯಲ್ಲೇ ಟ್ರೇಡ್ ಮಾಡ್ಬೇಕಂದಂಗೆ ರಿಯಲ್ ಮನಿ ಹಾಕಿದಾಗ ಎಮೋಷನ್ಸ ಬೇರೆ ಇರ್ತೈತಿ. ನಿಮ್ದು ದುಡ್ಡು ಕಳ್ಕೊಳ್ಳೋ ಟೈಮಿಗೆ ನೀವು ಹೆಂಗೆ ಬಿಹೇವ್ ಮಾಡ್ತೀರ ಅನ್ನೋದು ಏನಂತಾರೆ, ನಿಮ್ದು ಬಿಹೇವಿಯರ್ಸ್ ಫುಲ್ ಬೇರೆ ಆಗ್ಬಿಡ್ತಾವೆ. ಸೊ ರಿಯಲ್ ಮನಿ ಕೂಡ ಅಟ್ಲೀಸ್ಟ್ ಒಂದು 200 to 300 ಟ್ರೇಡ್ಸ್ ಮಾಡಿರಿ ಒಂದು ಸ್ಟ್ರಾಟಜಿ ಮೇಲೆ. ಎಷ್ಟು ಲಾಸ್ ಆಗಲಿ ಅವಾಗ ನೀವು ಒಂದು ಕನ್ಕ್ಲೂಷನಿಗೆ ಬರ್ರಿ, ಇಲ್ಲಾಂದ್ರೆ ದಯವಿಟ್ಟು ಬರಕ್ಕೆ ಹೋಗ್ಬಿಡ್ರಿ. ನಾನಂತೂ 1000 ಟ್ರೇಡ್ಸ್ ಇಟ್ಕೊಂಡಿದ್ದೀನಿ. ಈಗ ನಾ ಹೇಳಿದೆಲ್ಲ, ನಾನು ನಿಫ್ಟಿಗೆ ಅದು ದುಕಾನ್ ಸ್ಟ್ರಾಟಜಿ ಬೇರೆದವ್ರ ಹೇಳಿದ್ದೆ. ಅವ್ನು ಯಾರೋ ಒಂದು ಹೆಸರು ನೆನಪಾಗ್ತದೆ, ಸಾರಿ. ಬಟ್ ಒಳ್ಳೆ ಸ್ಟ್ರಾಟಜಿ ಹೇಳ್ಕೊಟ್ಟ ನಾವು. ಬಟ್ ಪ್ರಾಬ್ಲಮ್ ಏನು, ಅದೊಂದು ಸ್ಟ್ರಾಟಜಿ ಅವ ಸೆಟಪ್ ಮೇಲೆ. ಈಗ ನಂಗೆ ಅದು ಗೊತ್ತಿಲ್ಲ, ಈಗ ಅವರು ಅದ್ರ ಮೇಲೆ ವರ್ಕ್ ಮಾಡ್ಯಾರೋ ಇಲ್ಲೋ ಅಂತ. ಜಸ್ಟ್ ಒಂದು ಯೂಟ್ಯೂಬ್ ವಿಡಿಯೋಸ್ ಸಂಬಂಧ ಜಸ್ಟ್ ಅದನ್ನು ಹಾಕಿಬಿಟ್ಟಿರ್ತಾರೆ. ಓಕೆ, ಐಡಿಯಾ ಶೇರ್ ಮಾಡೋದು ತಪ್ಪಲ್ಲ, ಐಡಿಯಾಸ್ ಫಾಲೋ ಮಾಡೋದು ತಪ್ಪಂತೀನಿ. ಆ ಐಡಿಯಾಸ್ ಹೆಂಗೆ ಫಾಲೋ ಮಾಡಬೇಕಂದ್ರೆ, ಅಟ್ಲೀಸ್ಟ್ 200 to 300 ರಿಯಲ್ ಮನಿ ಒಳಗೆ ನೀವು ಟ್ರೇಡ್ಸ್ ತೊಗೊಂಡಾಗ ನೀವು ಕನ್ಫರ್ಮೇಷನಿಗೆ ಬರ್ರಿ. ನಂಗೆ 100% ಪ್ರಾಫಿಟ್ ಆಕೈತಿ, ನಂಗೆ 100% ಲಾಸ್ ಆಕೈತಿ ಅನ್ನೋದು. ಆಮೇಲೆ ಓಕೆ ಸಾರಿ, ರಾಂಗ್. 100% ಪ್ರಾಫಿಟ್ ಯಾವಾಗೂ ಇಲ್ಲ. ಸ್ಟಾಕ್ ಮಾರ್ಕೆಟ್ ಒಳಗೆ ಇದೆ 50 ಗೇಮ್ ಆಫ್ ಪ್ರೊಬಾಬಿಲಿಟಿ. ಸ್ಟಾಕ್ ಮಾರ್ಕೆಟ್ ಇಲ್ಲಿ 50% ನೀವು ಪ್ರಾಫಿಟ್ ಹೋಗ್ಬೋದು, 50% ನೀವು ಲಾಸ್ ಆಗ್ಬೋದು. ಇದು ನಿಮಗೆ ದೇವ್ರು ಹೊರ ಕೊಟ್ಟರು ಇದು 50% ಉಳಿತೈತೆ. ನೀವು 100% ನಿಮ್ದೆಲ್ಲ ರಿಸಲ್ಟ್ ಬರ್ತೈತೆ ಅದ್ರ ಚಾನ್ಸೇ ಇಲ್ಲ. ಓಕೆ, ಇಂಪಾಸಿಬಲ್ ಇದಾಗೋದು. ಸೊ ಇಷ್ಟು ಹೇಳ್ತೀನಿ. ಇಷ್ಟು ಹತ್ರ ಕಲ್ತೀನಿ ಸ್ಟಾಕ್ ಮಾರ್ಕೆಟ್ಲಿಂದ. ಇದು ಹೇಳ್ಕೊಂತ ಮುಂದೆ ನನ್ನ ಡಾಟಾ ಶೇರ್ ಮಾಡ್ತೀನಿ. ಸ್ಟೆಪ್ಸ್ 107 ಸ್ಟೆಪ್ಪಿಗೆ ಅದೀನೀಗ. ಇಲ್ಲ 107 ಸ್ಟೆಪ್ ಬಂದೀನಿ, ಗುಡ್ ಅದು. ಸೊ ನೋಡೋಣ ಇನ್ನೂ ಎಷ್ಟು ದಿವ್ಸ ಬೇಕು ಉಳಿದಿದ್ದೆಲ್ಲ ಸ್ಟೆಪ್ಸ್ ಅಪ್ಡೇಟ್ ಆಗಕ್ಕೆ. ಜಲ್ದಿನೇ ಮಾಡ್ಕೋಬೇಕಂದಿನಿ. ಮತ್ತು ಕ್ಯಾಶ್ ಬ್ಯಾಲೆನ್ಸ್ ಬೇಡ, ಫಸ್ಟ್ ನಂದು ಶೀಟ್ ನಂಬರ್ 6 ಒಳಗೆ ಇಟ್ಟಿದ್ದೇನಿಲ್ಲ. ಎಸ್, ಇದು ಏನಂದರೆ ನಿಮ್ಗೆ ಈಗ ತೋರಿಸಿದೆಲ್ಲ ಅದೇ ನನ್ನ ಸಿರೋದ ಅಕೌಂಟ್ ತೋರಿಸಿದೆಲ್ಲ, ಇದರದ್ದು ಕನ್ಸಾಲಿಡೇಟೆಡ್ ಪ್ಲಸ್ SB ಅಕೌಂಟ್ ಒಳಗೆ ನನ್ನ 400 ಶೇರ್ಸ್ ಅದಾವೆ. ಅದು ಇದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿನಿ, ಅದು ತೋರಿಸ್ಬಿಡ್ತೇನೆ. ಓಕೆ, 3,28,540. ಇವತ್ತು 1,140 ಮೈನಸ್ ಐತಿ. ಅನ್ರಿಯಲೈಸ್ ಪ್ರಾಫಿಟ್ ಇದೇನೋ ರಾಂಗ್ ಐತಿ, ಮಿಸ್ಟೇಕ್ ಐತದ, ಅದಕ್ಕೆ ತೋರ್ಸೋಕ್ಕೆ ಆಗೋಲ್ತ. ಲಾಂಗ್ ಟರ್ಮ್ಲಿಂತ್ರ ಹಾಕಿಟ್ಟಿದ್ದು ಹಂಗೆ ಕಾಣಿಸ್ತದೆ ಅನ್ನೋದು. ಮತ್ತು ಎಷ್ಟು 821.45 ನಡೆದೈತಿ ಆ್ಯಸ್ ಆನ್ ಟುಡೇ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡತ್ತೀನಿ 20 ಸೆಕೆಂಡಿಗೆ. 400 ಕ್ವಾಂಟಿಟೀಸ್ 3,28,540. ಓಕೆ, ಝೀರೋದ ಅವಾಗ ತೋರಿಸಿದೆ. ಇನ್ವೆಸ್ಟೆಡ್ ಅಮೌಂಟ್ ಬಂದು 53,700. ಮತ್ತೇನು, ಓಕೆ, ಇದು ಫ್ರಂಟ್ ಪೇಜ್ ಇಂಡಿಪೆಂಡೆಂಟ್. ಸೊ ಓವರಾಲ್ ಓಕೆ, ಇದು 22/7/2025 ಡೇಟಿಂದ ರಿಪೋರ್ಟ್ ಮಾಡಿದ್ದೆ. ಈಗ ನಿಮ್ಗೆ ತೋರಿಸಿದೆಲ್ಲ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 3,28,720 ರೂಪೀಸ್. ಓಕೆ, ನಮ್ಗೆ ಕಾಣಿಸ್ತಿರ್ಬೋದು, ಒಂದು ಸ್ವಲ್ಪ ದೊಡ್ಡ ಮಾಡ್ಬಿಡ್ತೀನಿ. ಕರೆಕ್ಟ್ ಅಡ್ಜಸ್ಟ್ಮೆಂಟ್. ಎಸ್, 3,28,720 ರೂಪೀಸ್ ಐತಿ SBI ಸೆಕ್ಯೂರಿಟೀಸ್ ಒಳಗೆ.
ಇದು 54,470 ರುಪೀಸ್ ಝೀರೋದ ಒಳಗೆ. ಓಕೆ, ಇದು ಇನ್ವೆಸ್ಟೆಡ್ ಅಮೌಂಟ್ ಜಸ್ಟ್ ನಾವು ತೋರಿಸಿದೆ, ಪ್ಲಸ್ ನನ್ನ ಕಡೆ ಒಂದು ಸ್ವಲ್ಪ ಕ್ಯಾಶ್ ಐತೆ ಅಂತ ತೋರಿಸಿದೆ ಅಲ್ಲ, ಅದು 770 ರುಪೀಸ್ ಐತಿ. ಸೊ ಟೋಟಲ್ 54,470 ರುಪೀಸ್ ಐತಿ. ಕರೆಂಟ್ ಬ್ಯಾಲೆನ್ಸ್ ಇದ್ರದ್ದು ಒಂದು 2,000 ರುಪೀಸ್ ಲೆಸ್ ಐತೆ. ಓಕೆ, ಸಾರಿ, ಇದರದ್ದು 53,700 ಒಳಗೆ ಒಂದು 2,000 ರುಪೀಸ್ ಲೆಸ್ ಐತಿ. ಇದು ಫ್ಯಾಕ್ಟ್ ಕರೆಂಟ್ ಬ್ಯಾಲೆನ್ಸ್ ಇದ್ರೊಳಗೆ ಅಪ್ಡೇಟ್ ಮಾಡಿಲ್ಲ, ಮಾಡಬೇಕಾಗಿತ್ತು, ಬಟ್ ಇಟ್ಸ್ ಓಕೆ. ನಾ ಲಾಸ್ ಆದರೆ ನಾ ತೆಗಿಯೋಕ್ಕೂ ಹೋಗಿಲ್ಲ, ನಂದು ಆ ಟೈಪ್ ಸ್ಟ್ರಾಟಜಿನೇ ಇಲ್ಲ. ಸೊ ನನ್ನ ಸ್ಟ್ರಾಟಜಿ ಪ್ರಕಾರ ಇದು ಕರೆಕ್ಟ್ ವರ್ಕೌಟ್ ಆಗತೈತಿ. ಕನ್ಸಾಲಿಡೇಟೆಡ್ ಕರೆಂಟ್ ವ್ಯಾಲ್ಯೂದು ಡಾಟಾ ಇದೆ. ಹಾಂ, ಎಸ್, ಕನ್ಸಾಲಿಡೇಟೆಡ್. ಸೊ ಇಲ್ಲೆಲ್ಲ ಐತಿದೆ. ಇದು 1ನೇ ತಾರೀಕು ಜನವರಿದೆ. ಇದು ಜನವರಿ, ಇದು ಜನವರಿನ. ಓಕೆ, ದಿಸ್ ಈಸ್ ಆಲ್ಸೋ ಫ್ರಮ್ ಜನವರಿ ಇಟ್ಸ್ ಎಲ್ಫ್. ದಿಸ್ ಈಸ್ ಫೆಬ್ರವರಿ, ದಿಸ್ ಈಸ್ ಏಪ್ರಿಲ್, ಮೇ ಆದ ಕೂಡ ಜೂನ್ ಒಳಗೆ ಮಾಡೋಕ್ಕಾಗಲಿಲ್ಲ. ಈಗ ಜುಲೈ ಒಳಗೆ ಮಾಡತ್ತೀನಿ. ಜುಲೈ ಒಳಗೆ ಬಂದು ಎಷ್ಟೈತಿ ಅಮೌಂಟ್? 3,83,190. ಓಕೆ, ಸೊ ಇನ್ಕ್ರೀಸಿಂಗ್ ಫಾರ್ಮ್ಯಾಟ್ ಒಳಗೆ ಹೊಂಟೈತಿ, ಅದು ಒಂದು ಖುಷಿ. ಇಲ್ಲಿ ನೋಡ್ಬೋದು ನೀವು. ಜನವರಿ ಒಳಗೆ 3,08,967 ರುಪೀಸ್ ಇತ್ತು. ಈಗ ಇನ್ಕ್ರೀಸ್ ಹಾಕ್ಕೊಂತ 3,83,190 ರುಪೀಸ್. ದ್ಯಾಟ್ ಈಸ್ 3,83,190 ರೂಪಾಯಿ ಅಂತೂ ಆಗೈತಿ ಎರಡು ಡಿಮ್ಯಾಟ್ ಅಕೌಂಟ್ ಒಳಗೆ. ಸಾರಿ. ಸೊ ಇದು ಐ ಆಮ್ ಹ್ಯಾಪಿ ವಿತ್ ದಿಸ್ ಪ್ರೋಗ್ರೆಸ್, ಥ್ಯಾಂಕ್ಸ್ ಟು SBI. ಓಕೆ, ಫುಲ್ ಬುಲ್ಲಿಶ್ ಹೋಗ್ಬಿಟ್ಟ ನಾವು. ಇಲ್ಲೇ ನೋಡತ್ತಿರಲ್ಲ, 3,28,000 ರೂಪಾಯಿ. ಇದೇ ಒಂದು 50,000 ರೂಪಾಯಿ ಜಂಪ್ ಆಗೈತೆ. ಅದಕ್ಕೆ ಇಲ್ಲಾಂದ್ರೆ ಲಾಸ್ ಹೋಗಿರ್ತಿದ್ದೆ ನಾನು. ನನ್ನ ಪ್ಲ್ಯಾನ್ಸ್ ಪ್ರಕಾರ ಅಂತೂ ಏನೂ ಹೋಗ್ಬಲ್ತೆ. ಬಟ್ ಎಸ್, ಸೊ ಇದರಲ್ಲಿಂದ ಏನು ಗೊತ್ತಾಗತ್ತೈತೆ ಅಂದ್ರೆ, ನಾವು ಟ್ರೇಡಿಂಗ್ ಮಾಡೋದ್ರಕ್ಕಿಂತ ಇನ್ವೆಸ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅದಕ್ಕಂದ್ರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ನಂಗೆ ಜಾಸ್ತಿ ಪ್ರಾಫಿಟ್ ತೆಗೆದುಕೊಟ್ಟೈತೆ ಲಾಸ್ಟ್ 1 ಇಯರ್ ಒಳಗೆ. ಎಸ್, ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಹಾಕಿ ನೆನಪಾರ್ಬಿಡು, ಭಾಳ ಇಂಪಾರ್ಟೆಂಟ್. ಅದನ್ನು ನಾನು ಮಾಡುವಲ್ಲ ಆ್ಯಕ್ಚುಲಿ, ಬರೀ ಇದು ಒಂದು ಸ್ಟಾಕಿಂದ ಅಷ್ಟೇ ಇಟ್ಕೊಂಡ್ಕೊತೀನಿ. ಅದು ನಿಮಗೆಲ್ಲ ಹೇಳಿದ್ದೈತೆ, ನಮ್ಮ ಅವ್ರು ನನಗೆ ಗಿಫ್ಟ್ ಕೊಟ್ಟಿದ್ದಂತೆ. ಸೊ ಅದನ್ನು ಮುಟ್ಟಂಗಿಲ್ಲ. ಓಕೆ, ನೆಕ್ಸ್ಟ್ 20-25 ವರ್ಷ ಮಟ್ಟ ಮುಟ್ಟಂಗಿಲ್ಲ ನನಗೆ. ಬಟ್ ಇದರ ನಂತರ ಒಂದು ಪೋರ್ಟ್ಫೋಲಿಯೋ ಈ ಥರ ಮೇಂಟೈನ್ ಮಾಡಬೇಕಾಗಿತ್ತು. ಮಾಡಿದರೆ ಇನ್ನೂ ಜಾಸ್ತಿ ಪ್ರಾಫಿಟ್ ಹೋಗಿರ್ತೈತೆ ಅನ್ಸಾಕತ್ತೈತಿ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಇದನ್ನು ಏನು ಟ್ರೇಡಿಂಗ್ ಮಾಡತ್ತೀನಿ, ಭಾಳ ರಿಸ್ಕ್ ತೊಗೊಳತ್ತೀನಿ. ಆಗ್ಬೋದು, ಆಗ್ಲಾರ್ದು ಇರ್ಬೋದು, 50% ಪ್ರೊಬಾಬಿಲಿಟಿ. ಬಟ್ ಇನ್ವೆಸ್ಟು ಏನು ಮಾಡ್ತೀರಿ ಅದ್ರೊಳಗೆ 99% ಪ್ರೊಬಾಬಿಲಿಟಿ ವಿನಿಂಗ್ ಸೈಡ್ ಇರ್ತೈತಿ. ಇದು ನೆನಪಿರಲಿ. ಬರೀ 1% ಆಗ್ಲಾರ್ದು ಚಾನ್ಸ್. 5 ಇಯರ್ಸ್ ಮೇಲೆ ಅಂದ್ರೆ ಇನ್ವೆಸ್ಟೆಡ್ ಅಮೌಂಟ್ ಇಟ್ಕೊಂಡು ಅಂದ್ರೆ 110% ಕೊಡ್ತೀನಿ ನೀವು ಪ್ರಾಫಿಟ್ ಒಳಗೆ. ಬ್ಯಾಂಕ್ಸ್ ಒಳಗೆ ಏನು ಹೇಳ್ತೀರಿ ಅದಕ್ಕಿಂತ ಹೆಚ್ಚಿಗೆ ದುಡ್ಡು ಕಳಿಸ್ತೀರಿ. ಎಸ್, ಸೊ ಇದು ಒಂದು ಕನ್ಸಾಲಿಡೇಟೆಡ್ ಲಿಸ್ಟ್ ತೋರಿಸ್ಬೇಕಂತಿದೆ. ಇದು ಇಂಪ್ರೂವ್ಮೆಂಟ್. ಓಕೆ, ಈಗ ರೈಟ್ ನಾವು ನೋಡಿರಿ, ಹೋದ ತಿಂಗಳು ಮೇ ಒಳಗೆ 3,68,000 ಇತ್ತು. ಈಗ 3,83,190 ರುಪೀಸ್ ಆಗೈತಿ, ವಿಚ್ ಇಸ್ ರಿಯಲಿ ಗುಡ್. ಆಮೇಲೆ ಇನ್ನೊಂದು ಲಿಸ್ಟ್ ಮಾಡಿದ್ದೆ ಇವತ್ತು. ನಾ ಎಷ್ಟು ಪರ್ಸೆಂಟ್ ಗಳಿಸೀನಿ, ಕ್ಯಾಶ್ ಬ್ಯಾಲೆನ್ಸ್ ಎಲ್ಲ ಇರ್ತದೆ. ಕ್ಯಾಶ್ ಬ್ಯಾಲೆನ್ಸ್ ಒಳಗೆ ಇಟ್ಟೀನಿ ನಾನು. ಎಸ್, ಕ್ಯಾಶ್ ಬ್ಯಾಲೆನ್ಸ್ ಇದೆ ಕ್ಯಾಶ್ ಬ್ಯಾಲೆನ್ಸ್. ಓಕೆ, ಕ್ಯಾಶ್ ಬ್ಯಾಲೆನ್ಸ್ ಅಂದ್ರೆ ನನ್ನ ಅಕೌಂಟ್ ಒಳಗೆ ಎಷ್ಟು ಕ್ಯಾಶ್ ಬ್ಯಾಲೆನ್ಸ್ ಐತಿ ಅನ್ನೋದು ಸೇವ್ ಮಾಡ್ಕೊತಿರ್ತೇನೆ. ಇಲ್ಲ ನೋಡಿರಿ, 722 ಇವತ್ತಿನ ಡೇಟಿಗೆ 770 ರೂಪಾಯಿ ಐತಿ. ಸೊ ಅದನ್ನ ಬರೆದು ಇಟ್ಕೊಂಡೀನಿ. ಪ್ಲಸ್ ಇದು ನಂದು 2025 ಮಂತ್ ಆನ್ ಮಂತ್ ರಿಟರ್ನ್ಸ್ ಏನೈತಿ ಇದ್ರೊಳಗೆ ಅಪ್ಡೇಟ್ ಮಾಡ್ಕೊಂಡೀನಿ. ಸಾರಿ, ಹಂಗೆ ಹೇಳಿ. ಓಕೆ, ಇದು ಫಸ್ಟ್ ಒಂದು ಸೀರಿಯಲ್ ನಂಬರ್ ತೆಗೆದು ಬಿಡ್ತೀನಿ ನಿಮಗೆ ಚಲೋದಂಗೆ ಕಾಣಿಸ್ಲಿ ಅಂತ. ಇದು ಇನ್ನೂ ಭಾಳ ಕಲಿಯೋದೈತೆ. ನಾನು ಕಲಿಯೋಕ್ಕೂ ಆಗೋಲ್ತು ಆ್ಯಕ್ಚುಲಿ, ಅಷ್ಟು ಡಿಸ್ಟರ್ಬ್ಡ್ ಇದ್ದೀನಿ. ಯಾಕಂದ್ರೆ ಹೇಳಿದೆಲ್ಲ ಟ್ಯೂಷನ್ಸ್ ತೊಗೊಳತ್ತೀನಿ. 2 o'clock ಆದ ಕೂಡ ಫುಲ್ ಬಿಸಿ ಆಗಿಬಿಡ್ತೀನಿ ನಾನು, ರಾತ್ರಿ 10 ಮಟನ. ಆಮೇಲೆ ಏನೂ ಕೆಲಸ ಮಾಡೋಕೆ ಮನಸ್ಸಾಗಂಗಿಲ್ಲ. ಬೆಳಗ್ಗೆ ಟೈಮ್ ಒಳಗೆ ಫ್ರೀ ಇರ್ತೈತಿ. ಈಗ ಪ್ರಯಾರಿಟಿ ಕೊಟ್ಟು ಮಾಡತ್ತೀನಿ. ಇವತ್ತು ಆರಾಮಿಲ್ಲ ಅಂದ್ರೂ ಮಾಡತ್ತೀನಿ ಆನೆಸ್ಟ್ಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಐ ಲವ್ ಡೂಯಿಂಗ್ ದಿಸ್. ಸೊ ಎಸ್,
ನಿಮಗೆ ಯಾವುದು ಭಾಳ ಇಷ್ಟ ಇರ್ತೈತಲ್ಲ ಜಾಬ್ ಅದನ್ನು ಮಾಡಿರಿ. ಎಷ್ಟು ತ್ರಾಸಾಗಲಿ ಆ್ಯಕ್ಚುಲಿ ಭಾಳ ತ್ರಾಸ ಆಗ್ತದೆ. ಹೊಟ್ಟೆ ಫುಲ್ ಅಪ್ಸೆಟ್ ಆಗಿಬಿಟ್ಟೈತಿ. ಶ್ರಾವಣ ಚಾಲು ಆಗತ್ತೈತೆ ಒಂದು ಸಂಡೇ ಪಾರ್ಟಿಗೆ ಹೋಗಿದ್ದೆ. ಫುಲ್ ಸಿಸ್ಟಮ್ ಫುಲ್ ಡಮಾರ್ ಅಂದೈತೆ ಬಾಡಿದು. ಅಂದರೂ ಒಂದು ಡಾಟಾ ಮಾಡಿ ಇದು ಡಾಟಾ ಗೀಟ ಎಲ್ಲ ಮಾಡೋಕ್ಕೆ ಒಂದು ತಾಸು ಮೇಲೆ ಹಿಡಿತೆ. ಸೊ ಒಂದು ಸ್ವಲ್ಪ ಸ್ಟಾಕ್ಸ್ ಚೆಕ್ ಮಾಡಿದೆ. ಬೆಳಗ್ಗೆ 9 ಗಂಟೆಲಿಂದ ಚೆಕ್ ಮಾಡತ್ತಿದ್ದೆ. ಈಗ 11 ಗಂಟೆ ಆದ್ಕೊಳ್ಳಿ ವೀಡಿಯೋ ಮಾಡೋವಂತ ವೀಡಿಯೋ ಮಾಡತ್ತೆ. 2 ತಾಸು ಕೆಲಸ ಆತ. ಆಮೇಲೆ ಆತ ಇನ್ಮೇಲೆ ಏನು ಮಾಡೋಂಗಿಲ್ಲ. ಸುಮ್ಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಸುಮ್ಮನೆ ಮಕ್ಕೊಂಡ್ಬಿಡ್ತೀನಿ ಆಮೇಲೆ. ಬಟ್ ಎಸ್, ಇದು ಒಂದು ಹೇಳ್ತೀನಿ, ನಿಮ್ದೇನು ಪ್ಯಾಷನ್, ನಿಮಗೇನು ಜಾಬ್ ಯಾವ್ದು ಭಾಳ ಪ್ರೀತಿ ಮಾಡ್ತಿರಲ್ಲ ಅದನ್ನು ಡೆಫಿನೆಟ್ಲಿ ಮಾಡಿರಿ. ನೀವು 100% ಕೊಡ್ತೀರಿ ಎಷ್ಟು ತ್ರಾಸಾಗಲಿ. ಸೊ ಇದು ಹೇಳ್ತೀನಿ, ಇದು ಜನವರಿ ಮಂತ್ 0 ರಿಟರ್ನ್ ಬಂದೈತಿ. ಓಕೆ, 10,000 ಕ್ಯಾಪಿಟಲಿಗೆ ಹಿಂಗೆ. ಇದು ಕ್ಯಾಪಿಟಲ್ ಎಷ್ಟು ಮಂತಿಗೆ ಅದಕ್ಕೆ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗೀನಿ. ಸೊ 20,000ಗೆ ಸೊ ಇಲ್ಲಿ ನೋಡ್ರಿ, ಈ ಥರ 20,000 ಕ್ಯಾಪಿಟಲಿಗೆ 138 ರೂಪೀಸ್ ಪ್ರಾಫಿಟ್, 0.60 ಅರ್ನಿಂಗ್ಸ್ ಆಗೈತಿ. 30,000 ಕ್ಯಾಪಿಟಲಿಗೆ 472 ರೂಪೀಸ್, ದ್ಯಾಟ್ ಈಸ್ 1.6% ಅರ್ನಿಂಗ್ಸ್. 50,000 ಕ್ಯಾಪಿಟಲಿಗೆ 40,000 ಕ್ಯಾಪಿಟಲಿಗೆ 1,225 ರೂಪೀಸ್, ದ್ಯಾಟ್ ಈಸ್ 2.5% ರಿಟರ್ನ್ ಆ ತಿಂಗ್ಳಕ್ಕೆ. ಆಮೇಲೆ 50,000 ರೂಪಾಯಿ 1,832 ರೂಪಾಯಿ ಆಗೈತಿ. ಅದಕ್ಕೆ 3.6% ರಿಟರ್ನ್ ತೆಗೆದೀನಿ ಆ ಮಂತ್. ಆಫ್ಟರ್ ಆಲ್ ಇದು ಡಿಡಕ್ಷನ್ಸ್ ಮಾಡಿ, ಇದು ಟ್ಯಾಕ್ಸ್ ಡಿಡಕ್ಷನ್ಸ್ ಮಾಡಿ ಅಷ್ಟೆಲ್ಲ ತೆಗೆದು ಇಷ್ಟು ಉಳಿಯಾಗತ್ತಂದ್ರೆ ಗ್ರೇಟಾಗಿ ಮತ್ತಿದೆ 50. ಆಮೇಲೆ ಈ ಹೋದ ತಿಂಗಳು ಅಂತ ಪರಿ ಆಗಿಲ್ಲ, ಬರೀ 658, ದ್ಯಾಟ್ ಈಸ್ 1.3%. 1.6% ಆದರೂ ನಿಮ್ಗೆ ಒಂದು ಮಾತು ಹೇಳ್ತೀನಿ, ಬ್ಯಾಂಕ್ ಬರೀ 0.5% ಕೊಡ್ತಾರೆ ನಿಮಗೆ ಮಂತ್ಲಿ. ನಾನು ಬ್ಯಾಂಕ್ಸ್ಗಿಂತ ಚಲೋ ಅರ್ನ್ ಮಾಡತ್ತೀನಿ. ಸೊ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ರಿಸಲ್ಟ್. ಈ ಮಂತದ್ದೇ ಹಾಕಿಲ್ಲ ಇಲ್ಲೇನು. ಓಕೆ, ಯಾಕಂದರೆ ಈ ಮಂತ್ ಎಂಡ್ ಆದ ಕೂಡ ಅಪ್ಡೇಟ್ ಮಾಡ್ತೀನಿ ಇಲ್ಲಿ. ಸೊ ಇದು ಒಂದು ಚಾರ್ಟ್, ಮಂತ್ಲಿ ಎಷ್ಟು ರಿಟರ್ನ್ ತೆಗಿಯಾಕತ್ತೀನಿ ಅನ್ನೋದು ಒಂದು ಚಾರ್ಟ್ ಇದೆ. ಅದು ಇಲ್ಲಿ ಕಾಣತ್ತದ ನಿಮಗೆ ಮಂತ್ ಆನ್ ಮಂತ್ ಹೆಂಗೆ ರಿಟರ್ನ್ ತೆಗಿಯಾತೀನಿ. ಸೊ ಇದು 1 ವರ್ಷ ತೆಗೆದೆ ಅಂದರೆ ನಂದು ಆ್ಯಾವ್ರೇಜ್ ಏನು ಅನ್ನೋದು ಕರೆಕ್ಟ್ ಗೊತ್ತಾಗ್ತೈತಿ. ಬಟ್ ನನ್ನ ಪ್ರಕಾರ ನಾ ಅಟ್ಲೀಸ್ಟ್ ಮಂತ್ ಆನ್ ಮಂತ್ 3% ತೆಗಿಬೇಕಂತ ಕೂತಿದ್ದೆ. 3% ತೆಗಿಯೋಕ್ಕಾಗೋಲ್ದ ಡ್ಯೂ ಟು ಕ್ಯಾಪಿಟಲ್ ಶಾರ್ಟೇಜ್. ಓಕೆ, ನಾ ಅದು ಮಿನಿಮಮ್ 3% ತೆಗಿಬೇಕು ಅನ್ಕೊಂಡಿದ್ದೆ ಅಲ್ಲ. ನನ್ನ ಕಡೆ ಒಂದು 2 ಲಕ್ಷ ರೂಪಾಯಿ ಕ್ಯಾಪಿಟಲ್ ಆದರೆ ಆ್ಯಾವ್ರೇಜ್ ಮಾಡೋಕ್ಕೂ ದುಡ್ಡು ಇರ್ತೈತಿ. ನಮ್ಗೆ ಸ್ಟಾಕ್ ಅಪರ್ಚುನಿಟಿ ಕೊಟ್ಟಾಗ ಟ್ರೇಡ್ ತೊಗೊಳಕ್ಕೆ ದುಡ್ಡು ಹಾಕಿ ಟ್ರೇಡ್ ತೊಗೊಳಕ್ಕೂ ದುಡ್ಡು. ಸೊ ಕ್ಯಾಪಿಟಲ್ ಅಂತೂ ಭಾಳ ಇಂಪಾರ್ಟೆಂಟ. ಕ್ಯಾಪಿಟಲ್ ಇರಬೇಕು ನಿಮ್ಮ ಕಡೆ. ಕ್ಯಾಪಿಟಲ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಅದ್ರ ಸಂಬಂಧ ಇದು ಹೊಡೆತ ಬೀಳಾತೈತಿ. ಇಲ್ಲಿ ನೋಡ್ಬೋದು ನೀವು, ನಮ್ಮದು ಕ್ಯಾಪಿಟಲ್ ಆ್ಯಕ್ಚುಲಿ 40,000 ಬಂತಲ್ಲ, ಅವಾಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ತೋರಿಸ್ತೆ. ಬಟ್ ಈಗ ಮತ್ತೆ ಸ್ಟ್ಯಾಗ್ನೆಂಟ್ ಆಗೈತಿ. ಟ್ರೈ ಮಾಡ್ಬೇಕು, ಮತ್ತು ಇನ್ನೂ ದುಡ್ಡು ತೊಗೊಂಬರ್ಬೇಕು ನಾನು. ಏಷ್ಯನ್ ಪೇಂಟ್ಸ್ ಒಂದು ಸ್ವಲ್ಪ ಹೊಡೆತ ಕೊಡುತ್ತೆ. ಲಾಸ್ ಒಳಗೆ ಎಕ್ಸಿಟ್ ಆದೆ, ಅದ್ರದ್ದು ಒಂದು ಸ್ವಲ್ಪ ಹೊಡೆತ ಬಿತ್ತು ಭಾಳ. ಯಾಕೆ ಎಕ್ಸಿಟ್ ಆದ್ವಿ ಅಂದರೆ ಯಾಕೆ ಕಾನ್ಫಿಡೆನ್ಸೇ ಬರಲಿಲ್ಲ. ಕೆಳಗೆ ಬೀಳ್ತೈತಿ ಅಂದ್ಕೊಂಡೆ, ಬಟ್ ಮತ್ತೆ ರಿಬೌನ್ಸ್ ಆಗೈತಿ, ಇಲ್ಲ ಅನ್ನಂಗಿಲ್ಲ. ಇದೆ ನೋಡ್ರಿ ಮೆಂಟಾಲಿಟಿ. ನನ್ನ ಟ್ರೇಡಿಂಗ್ ಪ್ಲ್ಯಾನಿಗೆ ಸ್ಟಿಕ್ ಆಗಲಿಲ್ಲ. ಸೊ ಇದೇ ಕಲಿಬೇಕು ನಾನು ಆ್ಯಕ್ಚುಲಿ. ಇನ್ನೂ ಭಾಳ ಕಲಿಯೋದೈತಿ. ಅದೇ ಹೇಳಿದೆ ಅಲ್ಲ, ಅಟ್ಲೀಸ್ಟ್ ಒಂದು 200 to 300 ಟ್ರೇಡ್ಸ್ ತೊಗೋಬೇಕು. ಬಟ್ ಇದು ನಂದು ಸ್ಟ್ರಾಟಜಿ ಹೆಂಗೈತೆ ಅಂದರೆ 200 to 300 ಟ್ರೇಡ್ಸ್ ತೊಗೊಂಡ್ಬಿಟ್ಟೆ ಅಂದ್ರೆ ನಾನು ಟಾರ್ಗೆಟ್ ಅಚೀವ್ ಹೋಗ್ಬೇಕು ಹಂಗೆ. ಬಟ್ ನೋ ಇಶ್ಯೂಸ್. ನಾ ಈಗ ಬರೀ ಒಂದು 28 ಟ್ರೇಡ್ಸ್ ತೊಗೊಂಡಿನಿ ಲಾಸ್ಟ್ 6 ಮಂತ್ಸ್ ಒಳಗೆ. ಇನ್ನು 28 ಟ್ರೇಡ್ಸ್ ಇನ್ನು ಬರೋ ತಿಂಗಳ ಒಳಗೆ ದುಡ್ಡು ಬಂತಂದ್ರೆ ಕರೆಕ್ಟಾಗಿ ದುಡ್ಡು ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡ್ಕೊಂಡು ದುಡ್ಡು ಕರೆಕ್ಟ್ ಅಲೋಕೇಟ್ ಇದೆ, ಕ್ಯಾಪಿಟಲ್ ಅಲೋಕೇಶನ್. ಆಮೇಲೆ ಇದೆ ಎಲ್ಲ ಇಂಪಾರ್ಟೆಂಟ್. ಓಕೆ, ಕ್ಯಾಪಿಟಲ್ ಅಲೋಕೇಶನ್ ಇಂಪಾರ್ಟೆಂಟ್, ಡಿಸಿಪ್ಲಿನ್ ಇಂಪಾರ್ಟೆಂಟ್, ಪೇಷನ್ಸ್ ಇಂಪಾರ್ಟೆಂಟ್ ಇದ್ರೊಳಗೆ. ಸೊ ಮಾಡೋಕ್ಕೆ ನೋಡತ್ತೀನಿ. ಇದು ಐ ಹೋಪ್ ಇನ್ ಅಪ್ಕಮಿಂಗ್ ಡೇಸ್ ಈ ಚಾರ್ಟ್ ಏನೈತಲ್ಲಿ ಅದು ಇನ್ನೂ ಚಲೋ ಹಾಕ್ಕೊಂತು ಈ ರಿಟರ್ನ್ಸ್ ಪಾರ್ಟ್ ಚಲೋ ಹಾಕ್ಕೊಂತ ಹೋಗ್ಯತೆ ಅನ್ಕೊತೀನಿ. ಅದು ಹೆಂಗೆ ಆಕೈತಂದ್ರೆ ನಂದು ಡಿಸಿಪ್ಲಿನ್ ಫಾಲೋ ಮಾಡಬೇಕು. ಡಿಸಿಪ್ಲಿನ್ ಅಂದರೆ ಮಂತ್ ಆನ್ ಮಂತ್ 5,000 ರೂಪೀಸ್ ಅದು ಮಿನಿಮಮ್ ಹಾಕ್ತೀನಿ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಸೊ ಎಸ್, ಈ ಮಂತ್ ಎಂಡಿಗೆ ಏನಾರ ಒಂದು 2-3 ಸಾವಿರ ರೂಪಾಯಿ ಅಪ್ಡೇಟ್ ಮಾಡ್ತೀನಿ ಡಿಮ್ಯಾಟ್ ಅಕೌಂಟ್. ಹಂಗೆ ಕುಂದ್ರಂಗಿಲ್ಲ, ಮಾಡಿ ನಿಮ್ಗೇನು ಅನ್ನೋದು ಅಪ್ಡೇಟ್ಸ್ ಕೊಡ್ತೀನಿ. ಬಟ್ ಎಸ್, ಇದಂತೂ ನಂದು ಓವರ್ ಆಲ್ ಅಕೌಂಟ್ ಸ್ಟೇಟಸ್ ತೋರಿಸಿದೆ, ಎಲ್ಲಿಗೆ ಬಂದೈತೆ ಅನ್ನೋದು ತೋರಿಸಿದೆ, ವಾಚ್ ಲಿಸ್ಟ್
ಸ್ಟೆಪ್ಸ್ ಲಿಸ್ಟನ್ನು ತೋರಿಸಿದೆ 106 ಫಸ್ಟ್ ಇದರಲ್ಲಿ ಆ್ಯಕ್ಚುಲಿ ಲಾಸ್ಟ್ ಇಟ್ಕೋಬೇಕಾಗಿತ್ತು, ಫಸ್ಟ್ ಇದನ್ನು ತೋರಿಸಿದೆ. ಲೈವ್ ಅಕೌಂಟ್ ಅಪ್ಡೇಟು ಕೊಟ್ಟೆ, ಇದು ಲೈವ್ ಅಕೌಂಟು. ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅದೆಲ್ಲ ಭಾಳ ರಿಸ್ಕ್ ಅನ್ನಿಸ್ತೈತಿ. ಓಕೆ, ಇಷ್ಟು ಸಾಕು ಇವತ್ತು. ಭಾಳ ಆಯ್ತು. ಎಷ್ಟು ಟೈಮ್ ಆಗಿದ್ದಾಗ ಗೊತ್ತಾಗಿಲ್ಲ ನೋಡ, ಟೈಮ್ ಹೋಗಿದ್ದಾಗ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಸೊ ನೋ ಇಶ್ಯೂಸ್. ನಾ ಮುಂದೆ ಟ್ರೈ ಮಾಡ್ತಿರ್ತೀನಿ ಮತ್ತು ಹಿಂಗೆ ಎಲ್ಲ ರಿಯಲ್ ಅಕೌಂಟ್ ಅಪ್ಡೇಟ್ ಮಾಡೋಕ್ಕೆ. ಇದು ರಿಯಲ್ ಅಕೌಂಟ್. ಆಮೇಲೆ ಇದು ರಿಯಲ್ ಅಕೌಂಟ್ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೆ. ಫ್ರಂಟ್ ಪೇಜ್ ಏನಾಗ್ಯದ ಹೇಳಿಲ್ಲ. ಫ್ರಂಟ್ ಪೇಜ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಐತೆ. ಇಲ್ಲಿ ತೊಗೊಂತಿರ್ತೀವಲ್ಲ ಟ್ರೇಡ್ ಲ್ಯಾಬ್, ಇದು 1 ಇಯರ್ದಂತ ತೊಗೊಂಡೀನಿ. 1 ಇಯರ್ ತೊಗೊಳಾರ್ದ ವ್ಯಾಲಿಡಿಟಿ ಓವರ್ ಅಂತ ಬಂದುಬಿಡ್ತೆ. ಸೊ 1 ಇಯರ್ ಅಂತ ಕಂಪಲ್ಸರಿ ಹಾಕ್ರಿ ನೀವು, ಇಲ್ಲಾಂದರೆ ಯೂಸ್ಲೆಸ್. ಇಲ್ಲಿ ವ್ಯಾಲಿಡಿಟಿ ಓವರ್ 2 ಅಕೌಂಟ್ದು. ಬಟ್ ಮತ್ತು ತೊಗೊಂಡಿನಿ. ಸ್ಟಾರ್ಟಿಂಗ್ ಎಷ್ಟು ಪ್ರಾಬ್ಲಮ್ಸ್ ಆಗೋದು ಅದು. ರಿಯಲಿಸ್ಟಿಕ್ ಪ್ರಾಫಿಟ್, ಅನ್ರಿಯಲಿಸ್ಟಿಕ್ ಪ್ರಾಫಿಟ್, ರಿಯಲೈಸ್ಡ್ ಅನ್ರಿಯಲೈಸ್ಡ್ ಇಲ್ಲ ಇದು ನೋಡ್ರಿ. ಓಕೆ, ಬಟ್ ಇದಂತೂ ಕರೆಕ್ಟ್ ಹೊಂಟೈತಿ. 1 ಇಯರ್ ತೊಗೊಂಡಿದ್ದಂತೂ ಕರೆಕ್ಟ್ ಹೊಂಟೈತಿ. 97 ರೂಪೀಸ್ ಪ್ರಾಫಿಟ್. ಲಾಸ್ ಬಂದ $116 ನಡೆದೈತಿ. ಉಳಿದೆಲ್ಲ ಕರೆಕ್ಟ್ ತೊಗೊಂಡೈತಿ. ಫ್ರಂಟ್ ಪೇಜನ್ನು ಟ್ರೈ ಮಾಡಿರಿ. ಓಕೆ, ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದರ ಸಂಬಂಧ ಅಂತ. ಸೊ ಒಂದು ಸಲ ಅಪ್ಡೇಟ್ ಮಾಡ್ಕೊರಿ, ಅಷ್ಟು ಹೇಳ್ತೇನೆ. ಓಕೆ, ಇಷ್ಟು ಹೇಳ್ತಾ ಐ ಗೆಸ್ ಐ ವಿಲ್ ಸ್ಟಾಪ್ ಮೇಕಿಂಗ್ ದಿಸ್ ವಿಡಿಯೋ. ಫುಲ್ ನಂದು ಫುಲ್ ಅಕೌಂಟ್ ಅಪ್ಡೇಟ್ ಕೊಡ್ಬೇಕು ಅನ್ನಿಸ್ತು ಇವತ್ತು. ಸೊ ಫುಲ್ ಅಕೌಂಟ್ ಅಪ್ಡೇಟ್ ಕೊಟ್ಟೀನಿ. ಮತ್ತು ನಾಳೆ ಬೇರೆ ಟಾಪಿಕ್ ಮೇಲೆ ನಿಮ್ಗೆ ಒಂದು ಟಾಪಿಕ್ ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟ್ ಆಗಲಿ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕೀನಿ. ಡೇ ಟು ಡೇ ಟಚ್ ಒಳಗಿರೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್. ಲವ್ ಯು ಆಲ್ ಆ್ಯಂಡ್ ಹ್ಯಾವ್ ಅ ಬ್ಲಾಸ್ಟ್.